ನಿನ್ನೆ ಒಂದು ಸುದ್ದಿ ಬಗ್ಗೆ ಹೇಳ್ತಾ ಇದ್ವಿ. ಚಿನ್ನಕ್ಕೋಸ್ಕರ ಗುತ್ತಿಗೆದಾರ ವಿಜಯ್ ಕುಮಾರ್ರನ್ನ ಹೇಗೆ ಹತ್ಯೆ ಮಾಡಿದ್ರು, ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತಹ ಬಿಹಾರ ಮೂಲದ ಇಬ್ಬರು ವ್ಯಕ್ತಿಗಳು ಅಂತ. ಸೊ ಆ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡೋ ಕೆಲಸ ಆಗಿದೆ. ಬಟ್ ಒಂದು ಆಘಾತಕಾರಿ ವಿಚಾರ ಏನಂದ್ರೆ, ಇಬ್ಬರಲ್ಲಿ ಒಬ್ಬ ಅಪ್ರಾಪ್ತ. ಕೊಲೆ ನಡೆದ 10 ಗಂಟೆಯಲ್ಲಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಓರ್ವ ಅಪ್ರಾಪ್ತ ಸೇರಿ ಮತ್ತೊಬ್ಬ ಆರೋಪಿ ಬಿಕ್ರಮ್ ಕುಮಾರ್ನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತರಿಂದ 1 ಚಿನ್ನದ ಸರ, 3 ಚಿನ್ನದ ಉಂಗುರ ಮತ್ತು ಬೈಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆರೋಪಿಗಳನ್ನು ಬಂಧಿಸಿ ಅರಸೀಕೆರೆ ನಗರ ಠಾಣೆಯ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಬೈಕ್ ಕೂಡ ಆತಂದಾಗಿರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ಕ್ಯಾಶುಯಲ್ ಆಗಿ ಒಬ್ಬ ವ್ಯಕ್ತಿಯ ಜೀವವನ್ನು ಕಸಿದು ಯಾವುದೇ ರೀತಿಯಲ್ಲಿ ಯಾತ್ರ ಪಡೆದೆ ಟೈಮ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಇಬ್ಬರು ವ್ಯಕ್ತಿಗಳು. ಒಬ್ಬ ಅಪ್ರಾಪ್ತ, ಅದರಲ್ಲಿ ಆತನಿಗಿನ್ನೂ 18 ವರ್ಷ ಕೂಡ ಆಗಿರಲಿಲ್ಲ. ಆದರೆ ಆಗಲೇ ಕ್ರೈಮ್ ಮಾಡಿದ್ದಾನೆ ಅಂದರೆ ಆತನ ಅಪರಾಧಿಕ ಮನಸ್ಸು ಎಂಥದ್ದು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಮತ್ತು ಅನ್ಯ ರಾಜ್ಯದ ಕಾರ್ಮಿಕರನ್ನು ಕಡಿಮೆ ದುಡ್ಡಿಗೆ ಸಿಗ್ತಾರೆ ಅಂತ ಕರ್ಕೊಂಡು ಬರೋರು ಎಚ್ಚೆತ್ಕೊಳ್ಬೇಕಾದ ಹೈ ಟೈಮ್ ಇದು. ಯಾವುದಕ್ಕೂ ಹೇಸಲ್ಲ. ನಿಮ್ಮ ಹತ್ರ 10 ರೂಪಾಯಿ ಇದ್ರೂ ಕೂಡ ಕೊಂದು ಮುಗಿಸ್ಬಿಟ್ಟು ಹೋಗ್ತಾರೆ. ವೆರಿ 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 ಖತರ್ನಾಕ್ಗಳು ಅವರು. ಬಟ್ ಆದರೂ ಕಡಿಮೆ ದುಡ್ಡಿಗೆ ಸಿಗ್ತಾರೆ ಅಂತ ಲೇಬರ್ಗಳನ್ನು ಬೇರೆ ಬೇರೆ ರಾಜ್ಯದಿಂದ ಕರ್ಕೊಂಡು ಬರೋರ ಸಂಖ್ಯೆಗೆ ಏನು ಕಡಿಮೆ ಇಲ್ಲ. ಈಗ ಒಬ್ಬರು ಜೀವನೇ ಹೋಗಿದೆ ನೋಡಿ. ಫೈನಲಿ ನಮ್ಮ ಪೊಲೀಸರ ಕಾರ್ಯಕ್ಷಮತೆಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆಮೇಲೆ ಇಂಥ ಕೃತ್ಯ ಮಾಡಿ ಈಗಿನ ಟೈಮ್ನಲ್ಲಂತೂ ತಪ್ಪಿಸ್ಕೊಳ್ಳೋಕೆ ಸುಮಾರು ದಿನ ಆಗಲ್ಲ. ಅದು ಗೊತ್ತಿದ್ರೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರಲ್ಲ, ಅವ್ರ ಮನಸ್ಥಿತಿ ಎಷ್ಟು ಡೇಂಜರಸ್ ಅಂತ.